Hi friends, welcome to Speed Shetty channel. ಆಕ್ಚುಲಿ ಏನಂದ್ರೆ ನಿಮಗೆ ಈ ವಿಡಿಯೋದ ಮೇಲ್ಗಡೆ ನಾನು ತೋರಿಸಿದ್ದೀನಿ ಒಂದು ಲಿಂಕ್ ಇದೆ. ಅಲ್ಲಿ ನಾವು ಪ್ರೀವಿಯಸ್ ಡೇ ಯಕ್ಷಗಾನ ನಾವು ಆಕ್ಚುಲಿ ವೀರಭದ್ರ ಸ್ವಾಮಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ದೇವರಿಗೆ ಪೂಜೆ ಪ್ರತಿಯೊಂದು ಅಲ್ಲಿ ಏನು ಸೇವೆ ಸಲ್ಲಿಸಬೇಕು ದೇವಸ್ಥಾನದಲ್ಲಿ ಅದನ್ನ ಮಾಡಿಬಿಟ್ಟು ಬಂದಿದ್ದೀವಿ. ಆ ವಿಡಿಯೋದಲ್ಲಿದೆ. ಸೊ ಅದೇ ದಿನ ನೋಡಿ ಇವತ್ತು ಸಂಜೆ ನಾವು ಆಕ್ಚುಲಿ ನಾನೀಗ ತೋರಿಸ್ತಿರೋದು ನಮ್ಮ ಮನೆ ಎಲ್ಲ ರೆಡಿ ಮಾಡಿರೋದು, ನಾಳೆ ಯಕ್ಷಗಾನಕ್ಕೆ ಪ್ರಿಪ್ರೇಷನ್ ಆಗ್ತಿರೋದು, ಡೆಕೋರೇಷನ್ ಇಂದ ಹಿಡಿದು ಶಾಮಿಯಾನ ಮತ್ತೆ ಅಡುಗೆಗೋಸ್ಕರ ನಾವೇನೇನು ರೆಡಿ ಮಾಡಬೇಕಲ್ವಾ, ಪಾತ್ರೆಗಳು ಮತ್ತೆ ಶಾಮಿಯಾನದವರು ಹಾಗೆ ಪ್ರತಿಯೊಂದು ಐಟಮ್ ಇಂದ ಹಿಡಿದು ಎಲ್ಲ ಪ್ರಿಪ್ರೇಷನ್ ನಡೀತಾ ಇರೋದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾಕೆ ನಾನು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂತಿರ್ಬೋದು, ಏನಪ್ಪ ಈ ಸ್ಪೀಡ್ ಶೆಟ್ಟಿ ಅವರೇನು ಸ್ಪೀಡಾಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂದರೆ ಇಷ್ಟು ಗ್ಯಾಪ್ ತಗೋತಿದ್ದಾರೆ ಅಂತ ಅನಿಸಿರುತ್ತೆ. ದಯವಿಟ್ಟು ಕ್ಷಮಿಸಿ. ಬಟ್ ಯಾಕಂದರೆ ನಾನು ಯಕ್ಷಗಾನದ್ದು ನಿಮಗೆ ಪ್ರತಿಯೊಂದು ಹಂತವಾಗಿ ನಾನು ತೋರಿಸ್ಬೇಕು. ಸುಮ್ಮನೆ ಇಲ್ಲಿ ಯಕ್ಷಗಾನ ಆಗ್ತಿದೆ ಅಂತ ಒಂದು ವಿಡಿಯೋ ಹಾಕಿದ್ರೆ ನನಗೂ ಅದು ಇಷ್ಟ ಆಗ್ತಿರಲಿಲ್ಲ. ಹೇಗಿರುತ್ತೆ ಬಿಫೋರ್, ಬಿಫೋರ್ ಯಕ್ಷಗಾನ ಪ್ರೀವಿಯಸ್ ಡೇ ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ, ಆ ದಿನ ಬೆಳಿಗ್ಗೆ ಏನೇನು ನಾವು ರೆಡಿ ಮಾಡ್ಕೊತಿರ್ತೀವಿ ಎಲ್ಲ ನಾನು ನಿಮಗೆ ತೋರಿಸ್ಬೇಕಂತಲೇ ಸ್ವಲ್ಪ ಲೇಟ್ ಆಗಿದೆ. ನೋಡಿ, ಇದು ಮನೆ ಹಿಂದ್ಗಡೆ ನಾವು ಅಡುಗೆ ಚಪ್ರ ಮಾಡಿಸಿರೋದು, ಓನಾಗಿ ನಮ್ಮ ಅಪ್ಪ ಅವರೇ ರೆಡಿ ಮಾಡಿರೋದು. ಯಾಕಂದರೆ ಇಲ್ಲಿ ಭಟ್ರು ಬಂದುಬಿಟ್ಟು ಎಲ್ಲ ಅಡುಗೆನ ಇಲ್ಲೇ ಪ್ರಿಪ್ರೇಷನ್ ಮಾಡ್ತಾರೆ. ಇಲ್ಲಿ ಇವಾಗ ನಾವು ಶಾಮಿಯಾನ ಹಾಕಿರೋದು ಕೂಡ ಊಟಕ್ಕೋಸ್ಕರ ಆಯಿತಾ. ತುಂಬ ಜನ ಬರ್ತಾರಲ್ವ, ಆಲ್ಮೋಸ್ಟ್ 1,000 ಜನಕ್ಕೆ ನಾವು ಅವತ್ತು ನೈಟು ಊಟ ಅರೇಂಜ್ ಮಾಡಬೇಕು. ಬೆಳಿಗ್ಗೆನೂ ಮನೆಯಲ್ಲಿ ಪೂಜೆ ಇರೋದ್ರಿಂದ ಮಾರ್ನಿಂಗ್ ಕೂಡ ಟಿಫನ್ ವ್ಯವಸ್ಥೆನೂ ಮನೆಯಲ್ಲೇ ಇರುತ್ತೆ ಎಲ್ರಿಗೂ. ಮಧ್ಯಾಹ್ನನೂ ಆಲ್ಮೋಸ್ಟ್ ಒಂದು 400 to 500 ಮೆಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಊಟಕ್ಕೆ. ಮಧ್ಯಾಹ್ನ ಊಟ ಆಗಿ ನೈಟ್ ಕೂಡ ಬಿಫೋರ್ ಯಕ್ಷಗಾನ ನೈಟ್ ಆಲ್ಮೋಸ್ಟ್ 1000 ಮೆಂಬರ್ಸ್ಗೆ ಊಟ ಅರೇಂಜ್ಮೆಂಟ್ಗೆ ಇವೆಲ್ಲ ನಾವು ವ್ಯವಸ್ಥೆ ಮಾಡಿರೋದು. ನೋಡಿ, ಇಷ್ಟೊಂದು ಅರೇಂಜ್ಮೆಂಟ್ ಬೇಕಾಗುತ್ತೆ. ಇದು ಮನೆ ಹಿಂದ್ಗಡೆ ಜಾಗದಲ್ಲಿ ಮಾಡಿರೋದು. ಮನೆ ಮುಂದ್ಗಡೆ ಏನು ವ್ಯವಸ್ಥೆ ಇರುತ್ತೆ ಅಂದರೆ ರಂಗಸ್ಥಳ ಮಾಡಿಬಿಟ್ಟು ಅಲ್ಲಿ ಸ್ಟೇಜ್ ಹಾಕ್ಬೇಕಲ್ವಾ, ಯಕ್ಷಗಾನ ಎಲ್ಲ ಅಲ್ಲಿ ಕುಣಿತಾ ಇರ್ತಾರೆ. ಸೊ ಅಲ್ಲಿ ಸ್ಟೋರಿ ನಡೀತಾ ಇರುತ್ತೆ. ಸೊ ನೋಡೋರ್ಗೆಲ್ರಿಗೂ ಜಾಗ ಅಲ್ಲಿ ಮಾಡಿರ್ತೀವಿ. ನಮ್ಮ ಅಪ್ಪ ಅವರಂತೂ ನೀವು ನೋಡ್ತಿರೋ ಹಂಗೇನೆ 24/7 ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂದರೆ ಅಲ್ಲಿರೋ ಜಾಗನ ರೆಡಿ ಮಾಡಿರುವಂಥದ್ದು. ಹಾಗೆ ಬೆಳಿಗ್ಗೆಯಿಂದನೂ ಇವತ್ತಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇದರಲ್ಲಿ ನೋಡುವಾಗಲೇ ನಾಳೆ ನೈಟು ಮುಗಿಸಿ ನಾಡಿದ ತನಕ ಅವ್ರು ಬ್ಯುಸಿನೇ ಇರ್ತಾರೆ. ಅಷ್ಟೊಂದು ಪ್ರಿಪ್ರೇಷನ್ ಇರುತ್ತೆ. ಇದು ತುಂಬ ಜನ ಕೇಳ್ತಾ ಇದ್ರು, ಯಕ್ಷಗಾನ ಅಂದರೆ ಹೇಗದು, ಮನೆಯಲ್ಲೇ ಮಾಡೋದಾದರೆ ಹೇಗೆ ಅಂತ ಕೇಳಿದರು. ತುಂಬ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಒಂದೇ ದಿನಕ್ಕೆ ಆಗುವಂಥದ್ದಲ್ಲ ಇದು. ತುಂಬ ಆಲ್ಮೋಸ್ಟ್ 1 ಮಂತಿಂದನೇ ನಾವು ರೆಡಿಯಾಗಿರಬೇಕು. ಈ ರೀತಿ ಜಾಗಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು. ಇವೆಲ್ಲ ಕಾಣಿಸ್ತಿದೆಯಲ್ವಾ, ಇದೆ. ನಾವು ಕಾಯ್ತಿರೋ ಹಾಗೇನೆ ಬೆಳಿಗ್ಗೆ ಆಯಿತು. ಇವಾಗ ನೀವು ನೋಡ್ತಿದ್ದೀರಲ್ವಾ, ನಾನಿರೋ ಕಡೆ ನನ್ನ ಫ್ರೆಂಡ್ಸ್ ಇದ್ದೇ ಇರಬೇಕು, ಅದಂತೂ ಸತ್ಯ. ಅದರಲ್ಲೂ ನನ್ನ ಬೆಸ್ಟ್ ಫ್ರೆಂಡ್ ನೋಡಿ, ನಾನು ಬೆಂಗಳೂರಿಂದ ಕರ್ಕೊಂಡ್ಬಂದಿದ್ದೀನಿ ಯಕ್ಷಗಾನಕ್ಕೋಸ್ಕರನೇ. ಅವ್ರದ್ದು ಕೂಡ ಫೇವ್ರೆಟ್ ದೇವರು ನಮ್ಮ ವೀರಭದ್ರ ಸ್ವಾಮಿ ಆಗಿರೋದ್ರಿಂದ ಅವರು ನನ್ನ ಜೊತೆ ನಾನು ಕರ್ಕೊಂಡ್ಬಂದಿದ್ದೆ. ಸೊ ಇವಾಗ ಅವರು ರೆಡಿ ಮಾಡ್ತಿದ್ದಾರೆ ಮಕ್ಕಳನ್ನೆಲ್ಲ, ನಮ್ಮ ಸ್ವೀಟ್ ಕ್ಯೂಟೀಸ್ನ ಅವರೇ ರೆಡಿ ಮಾಡ್ತಿದ್ದಾರೆ. ಮಾರ್ನಿಂಗ್ಗೆ ಇವಾಗ ಫಸ್ಟು ನಮ್ಮ ಮನೆಯಲ್ಲಿ ಪೂಜೆ ಆಗೋದು ಬಂದು ವಸಂತ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಉಡುಪಿ ಮಂಗಳೂರು ಕಡೆಯವ್ರಿಗೆ ಇದು ಏನಂತ ಗೊತ್ತಿರುತ್ತೆ. ವಸಂತ ಅಂದರೆ ಏನು ಅಂತ, ತುಳಸಿ ಕಟ್ಟೆಗೆ ಪೂಜೆ ಮಾಡೋದು. ಓಕೆ, ಅಲ್ಲಿ ತುಳಸಿ ಕಟ್ಟೆಯಲ್ಲಿ ಇರೋದೇ ನಮ್ಮ ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮಿ ಇರ್ತಾರಲ್ವ. ಸೊ ನಮ್ಮ ಕಡೆ ಅದೊಂದು ಪ್ರತೀತಿ ಇದೆ. ಸೊ ಬೇಗನೆ ಬೆಳಿಗ್ಗೆ ಆ ದೇವರಿಗೆ ಒಂದು ಪೂಜೆ ಮಾಡಬೇಕು. ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಬಂದಿರುವಂಥ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕಾಯಿನೆಲ್ಲ ಅಲ್ಲಿ ದೇವರ ಎದುರುಗಡೆನೆ ಹೊಡೆದ್ಬಿಟ್ಟು ದೇವರಿಗೆಲ್ಲ ಪ್ರೇ ಮಾಡ್ಕೊತಾ ಇರ್ತೀವಿ. ಸೊ ಹಾಗೆ ಮನೆಯವರೆಲ್ಲ ಇವಾಗ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ರೆಡಿ ಆಗಿಬಿಟ್ರು. ನೋಡಿ, ನನ್ನ ಮಗಳಂತೂ ಅವಳ ಫೇವ್ರೆಟ್ ಡ್ರೆಸ್ಸಲ್ಲಿ ರೆಡಿ ಆಗಿಬಿಟ್ಟು ಹೇಗೆ ಇವಾಗ ನಾನು ಎಲ್ಲರನ್ನ ವೆಲ್ಕಮ್ ಮಾಡೋದಂತ ಆ ಕಡೆ ಈ ಕಡೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತಿದ್ದಾಳೆ. ಅವಳ ಫ್ರೆಂಡ್ಸು ಕೂಡ ರೆಡಿ ಆಗ್ತಿದ್ದಾರೆ. ಕೂತ್ಬಿಟ್ಲು ಅಂತೂ ಇಂತು. ವಸಂತ ಪೂಜೆ ನಮ್ಮ ಚಿಕ್ಕಪ್ಪ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಪ್ರೇ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊತಿದ್ದೀವಿ. ಅಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಬಂದು ಜಾಗಂಟೆನ ಹೆಂಗೆ ಬಾರಿಸ್ತಿದ್ದಾರೆ ಅಂದರೆ, ಅವ್ರಿಗೆ ಆ್ಯಕ್ಚುಲಿ ಶಂಖ ಊದಕ್ಕೆ ಬರೋಲ್ಲ ಅಂದ್ಬಿಟ್ಟು ಜಾಗಂಟೆನೇ ಫಸ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಸೇರಿದ್ದೀವಿ ಇವಾಗ ಮಂಗಳಾರತಿ ಮಾಡೋದು. ಈ ವಸಂತ ಸೇವೆಯಲ್ಲಿ ಒಂದು ವಿಶೇಷ ಅಂದರೆ ಪ್ರತಿಯೊಬ್ಬರು ಕೂಡ ಕಾಯಿನ ಒಡೆದ್ಬಿಟ್ಟು ದೇವರಿಗೆ ಪೂಜೆ ಮಾಡಬೇಕು. ನಾನು ಮಾಡ್ತಿದ್ದೀನಲ್ವ ನೋಡಿ, ಇದೇ ರೀತಿ. ಅಂದರೆ ಅಲ್ಲಿ ಫ್ಯಾಮಿಲಿ ಮೆಂಬರ್ಸೂ ಮಾಡಬೇಕು, ಹಾಗೆ ಹೊರಗಡೆ ಬಂದಿರುವಂತಹ ಫ್ರೆಂಡ್ಸು ಅಥವಾ ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಒಬ್ಬರಾಗಿ ನೆಕ್ಸ್ಟ್ ಒಬ್ರು ಅನ್ನೋದು ಮಾಡಿಕೊಂಡು ಪ್ರತಿಯೊಬ್ಬರೂ ಅಲ್ಲಿ ಪೂಜೆ ಸಲ್ಲಿಸ್ತಾ ಇರ್ತಾರೆ. ನೋಡ್ತಿದ್ದೀರಲ್ವಾ, ವಸಂತ ಮುಗೀತು. ಇವಾಗ ಟೈಮ್ ಫಾರ್ ಎ ಜ್ಯೂಸ್. ಓಕೆ, ಈ ಜ್ಯೂಸ್ ನೋಡ್ತಿದ್ದೀರಲ್ವಾ, ಇದು ಆ್ಯಕ್ಚುಲಿ ಎಳ್ಳು ಮತ್ತು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಭಟ್ರು ರೆಡಿ ಮಾಡಿಕೊಟ್ರು. ಸೊ ಇಲ್ಲಿ ಒಂದು ವಿಶೇಷ ಅಂದರೆ ನೋಡಿ, ಆ್ಯಕ್ಚುಲಿ ಈ ಜ್ಯೂಸ್ಗೆ ಎಳ್ಳು ಜೊತೆ ಬೆಲ್ಲ ಮಿಕ್ಸ್ ಮಾಡಿರ್ತಾರೆ. ಬೆಲ್ಲ ತಂಪು, ಎಳ್ಳು ಹೀಟು. ಈ ಜ್ಯೂಸ್ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.
ಜ್ಯೂಸ್ ಕುಡಿದ್ಮೇಲೆ ಒಂದು ಸ್ವಲ್ಪ ಕೂಲ್ ಆಯ್ತಾ ಎಲ್ರಿಗೂ, ಸೆಕೆ ಅಲ್ವಾ ತುಂಬ. ಹಸ್ಬೆಂಡ್ ಎಲ್ಲ ವಾಚ್ ಮಾಡ್ತಿದ್ದಾರೆ, ಏನಪ್ಪ ಇವರು ಇಷ್ಟೊಂದು ಜನರಿಗೆಲ್ಲ ಇಲ್ಲಿ ಹೆಂಗೆ ರೆಡಿ ಮಾಡ್ತಾರೆ, ಏನೇನೆಲ್ಲ ರೆಡಿ ಮಾಡ್ತಿದ್ದಾರಲ್ಲ ಅಂತ ಅವ್ರಿಗೆ ಒಂಥರ ತಲೆ ಕೆಟ್ಟು ಹೋಗಿದೆ. ಯಾಕಂದರೆ ಅದು ಅವ್ರಿಗೆ ಫಸ್ಟ್ ಟೈಮ್ ನೋಡ್ತಿರೋದು ಈ ರೀತಿ ಮಾಡೋದು ಮನೆಯಲ್ಲೆಲ್ಲ. ನಮ್ಮ ಅಪ್ಪ ಅವರಂತೂ ಓಡಾಡ್ತಾನೆ ಇದ್ದಾರೆ, ನೀವು ನೋಡ್ತಿದ್ದೀರಾ, ಮಧ್ಯೆ ಮಧ್ಯೆ ಸಿಗ್ತಾ ಇರ್ತಾರೆ ನೋಡಿ. ಹಾಗೆ ಅವ್ರ ಜೊತೆ ಕೆಲಸ ಮಾಡೋರು ಕೂಡ ಎಲ್ಲದನ್ನ ರೆಡಿ ಮಾಡಿ, ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ರೆಡಿ ಇದೆ. ಯಾಕಂದರೆ ಬರ್ತಾರಲ್ವ ಇವಾಗ 1000 ಮೆಂಬರ್ಸ್ ತನಕ ಬರ್ತಾರೆ ಊಟಕ್ಕೆ. ಮಧ್ಯಾಹ್ನ ಕೂಡ ಊಟದ ವ್ಯವಸ್ಥೆ ಇದೆ, ಇಲ್ಲಿ ಮಾಡಿದ್ದಾರೆ. ಸೊ ಇವಾಗ ನಾವು ಪೂಜೆಗೆ ರೆಡಿ ಆಗಬೇಕು. ಯಾಕಂದರೆ ಒಳಗಡೆ ನಮ್ಮ ಗಣೇಶನ ತೊಗೊಂಬಂದು ಇಟ್ಟಿದ್ದಾರೆ. ಹಾಗೆ ನಮ್ಮ ವೀರಭದ್ರ ಸ್ವಾಮಿ ಕೂಡ ಒಳಗಡೆ ಬಂದಿದೆ. ಇಲ್ಲಿ ಒಂದು ವಿಶೇಷ ಅಂದರೆ ಫಸ್ಟ್ ಮಾರ್ನಿಂಗ್ ಇನ್ಸೈಡ್ ನಮ್ಮ ಮನೆಗೆ ವೆಲ್ಕಮ್ ಮಾಡಿದಾಗ ತಾಳಮದ್ದಲೆ ಅಂತ ಒಂದು ಪೂಜೆ ಇರುತ್ತೆ. ಸೊ ಅವ್ರು ಬಂದು ಭಾಗವತರು ಅವರು ಯಾವ ರೀತಿ ಅಂದರೆ ಪದ ಹೇಳಿಬಿಟ್ಟು ಅವರು ಸಾಂಗ್ ಹೇಳಿಬಿಟ್ಟು ನಮ್ಮ ಗಣೇಶನ ಕರ್ಕೊಂಡ್ಬಂದು ಒಳಗಡೆ ಕೂರಿಸ್ತಾರೆ. ಗಣೇಶ ಮನೆ ಒಳಗಡೆ ಬಂದಾದ್ಮೇಲೆ ಅವನಿಗೆ ಗಣಹೋಮ ಅಂತೂ ಮಾಡಲೇಬೇಕಲ್ವಾ. ಪ್ರತಿಯೊಂದು ಯಕ್ಷಗಾನ ಮೇಳದಲ್ಲೂ ಕೂಡ ಗಣೇಶನಿಗೆ ಫಸ್ಟ್ ಗಣಹೋಮ ಅನ್ನೋದು ಇದ್ದೇ ಇರುತ್ತೆ. ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ವಿ, ಯಾಕಂದರೆ ಇವತ್ತು ಯುಗಾದಿ ಅಲ್ವಾ. ಬಟ್ ಗಣಹೋಮದಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಪಾಲ್ಗೊಂಡಿದ್ವಿ. ಅದಂತೂ ನನಗೆ ತುಂಬ ಖುಷಿಯಾಗಿರುವಂತಹ ವಿಚಾರ. ಮನೆಗೆ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಇವಾಗ ಮಧ್ಯಾಹ್ನ ನಾವು ಬೇರೆ ಇದು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಲ್ವಾ. ಹಾಗೆ ನಮ್ಮೂರು ಅಂದರೆ ಬೈಂದೂರು ಕ್ಷೇತ್ರಕ್ಕೆ XMLA ಆಗಿರುವಂತಹ ಸುಕುಮಾ ಶೆಟ್ಟರು ಕೂಡ ನಮ್ಮ ಮನೆಗೆ ವಿಸಿಟ್ ಮಾಡಿದರು. ಅಣ್ಣ ಪೂಜೆಯಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರ ಜೊತೆ ಅಲ್ಲಿ ಕಾನ್ವರ್ಸೇಷನ್ ಮಾಡ್ತಿರೋ ವಿಡಿಯೋ ನನಗೆ ಹಾಕೋಕ್ಕಾಗಿಲ್ಲ. ನೆಕ್ಸ್ಟು ಫ್ರೆಂಡ್ಸ್, ನಾನು ಈ ವಿಡಿಯೋ ಜೊತೆನೇ ನೆಕ್ಸ್ಟ್ ಪಾರ್ಟ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಯಕ್ಷಗಾನದು ನಾನು ಸ್ಪ್ಲಿಟ್ಟಾಗಿ ಹಾಕಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಸ್ಪೀಡ್ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದಂದರೆ, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ನನ್ನ ಹತ್ರ ಕೇಳಬೇಕು ಅಥವಾ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದೇ ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.